ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಬೆಂಬಲಿಗರ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿಶ್ವಮೂರ್ತಿ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಪೊಲೀಸರು. ಲಕ್ಷ್ಮೀದೇವಿ ನಗರ ಕಡೆಗೆ ಸಾಗುವ ವೇಳೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟ 10 ರಿಂದ 15 ಮಂದಿ ಹಲ್ಲೆ ಮಾಡಿರೋದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಶಾಸಕರ ವಿರುದ್ಧ ಪ್ರತಿಭಟಿಸ್ತೀಯಾ ಅಂತ ಥಳಿಸಿದ್ದಾರಂತೆ. ಆ ರೀತಿಯ ಆರೋಪಗಳೀಗ ಕೇಳಿ ಬರ್ತಾ ಇದೆ. ವಿಶ್ವಮೂರ್ತಿ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಬೆಂಬಲಿಗರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ವಿಶ್ವಮೂರ್ತಿ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಲಕ್ಷ್ಮೀದೇವಿ ನಗರ ಕಡೆಗೆ ಸಾಗುವ ಸಂದರ್ಭದಲ್ಲಿ ಹಲ್ಲೆ ಆಯಿತು ಅಂತ ಆರೋಪಿಸಿದ್ದಾರೆ. 10 ರಿಂದ 15 ಮಂದಿ ಹಲ್ಲೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಂದಿನಿ ಲೇಔಟ್ನಲ್ಲಿ ಮುನಿರತ್ನ ದೂರು ದಾಖಲಿಸಿದ್ದಾರೆ. ಆ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿಕೆ ಶಿವಕುಮಾರ್, ಸುರೇಶ್ ಕುಸುಮ ಹೆಸರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವಕೀಲರ ವೇಷದಲ್ಲಿ ಬಂದು ರಾಜೀನಾಮೆ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ. ಡಿಕೆ ಸುರೇಶ್ ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ನೊಂದಿದ್ದಾರೆ. ಡಿಕೆ ಸುರೇಶ್ ಖುಷಿ ಆಗ್ಬೇಕಿದ್ರೆ ಕುಸುಮ ಶಾಸಕಿ ಆಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ರೀತಿನೇ ಬೆಂಗಳೂರಿನಲ್ಲಿ ಕುಸುಮ ಇರಬೇಕು. ಇಲ್ಲದೆ ಹೋದ್ರೆ ನಿನ್ನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೇವೆ. ವಕೀಲರ ವೇಷದಲ್ಲಿ ಬಂದು ಈ ರೀತಿ ಬೆದರಿಕೆ ಹಾಕಿದ್ದಾರೆ. ಇದನ್ನ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಆಸಿಡ್ ಮೊಟ್ಟೆ ಹೊಡೆಯುವ ಬೆದರಿಕೆ ಹಾಕಿದ್ರಂತೆ ಕಿಡಿಗೇಡಿಗಳು. ಚಪ್ಪಲಿ ಹಾರ ಹಾಕಿ ಪೊರಕೆಯಿಂದ ಹೊಡಿಸ್ತೀವಿ ಅಂತಲೂ ಕೂಡ ಧಮಕಿ ಹಾಕಿದ್ರಂತೆ. ಮೆಡಿಕಲ್ ಕ್ಯಾಂಪ್ನಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತಲೂ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಇದೆ. ಕೈ ನಾಯಕರ ವಿರುದ್ಧ ದಾಖಲಾದಂತಹ ಎಫ್ಐಆರ್ ಇದು. ಮುನಿರತ್ನ ನೀಡಿದ ದೂರಿನ ಹಿನ್ನೆಲೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಕೊನೆಗೂ ಎಫ್ಐಆರ್ ದಾಖಲಾಯಿತು. ಈ ಎಫ್ಐಆರ್ ನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಾಸಕ ಮುನಿರತ್ನ. ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೂ ಕುಸುಮ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ನನಗೆ ಕೊಲೆ ಬೆದರಿಕೆ ಇದೆ, ನನಗೆ ಗನ್ ಮ್ಯಾನ್ ಕೊಡಿ ಅಂತ ಸರ್ಕಾರಕ್ಕೆ ಈ ಹಿಂದೆ ಕೇಳಿದ್ರಂತೆ ಮುನಿರತ್ನ. ಆದರೆ ಇಲ್ಲಿವರೆಗೂ ರೆಸ್ಪಾನ್ಸ್ ಇಲ್ಲ. ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮೊಟ್ಟೆಯಲ್ಲಿ ಆಸಿಡ್ ಹಾಕಿದ್ರು ಅಂತ ಮುನಿರತ್ನ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತಾ ಇದೆ. ಮುನಿರತ್ನ ಮೇಲೆ ದಾಳಿ ಆಗಿರೋದು ಖಂಡನೀಯ. ಸರಣಿಯಾಗಿ ಬಿಜೆಪಿ ನಾಯಕರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಕೇಸ್ಗಳಿವೆ, ಅದನ್ನ ಮರಿಬಾರ್ದು. ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿಯವರು ಯಾವತ್ತಾದ್ರೂ ಈ ರೀತಿ ದಾಳಿ ಮಾಡಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ. ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು ಸಿಟಿ ರವಿಯ ಪ್ರಕರಣ ಆಯಿತು, ಆಗಿನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ ಬಿಜೆಪಿ MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈ ಕಾಂಗ್ರೆಸ್ ಶಾಸಕರು
ಒಂದು 10 ಶಾಸಕರ ಮೇಲೆ ಕೇಸಿದೆ. ಮರ್ಡರ್ ಕೇಸಿದೆ, ರೇಪ್ ಕೇಸಿದೆ, ದುಡ್ಡು ಹೊಡೆದಿರೋ ಕೇಸಿದೆ, ಲೂಟಿ ಕೇಸಿದೆ. ಒಂದು 10 ಜನ. ಹಂಗಾರೆ ಅಲ್ಲೆಲ್ಲ ಬಿಜೆಪಿ ಅವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ, ಕಲ್ಲು ಹೊಡೆದಿದ್ರ? ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವನು ಆಪಾದಿತ ಅಲ್ಲ, ಅಪರಾಧಿ ಅಷ್ಟೇ. ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನಿರತ್ನಂ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಮಾತತ್ರ ಅದನ್ನು ಒಂದು SIT ಕೊಟ್ಬಿಡ್ತಾರೆ. ಇನ್ನ ಮಾಡಿದ್ರೆ ಅದು ಒಂದು SIT, ಅದು ಒಂದು ರೆಗ್ಯುಲರ್ ಇವ್ರದ್ದು. ಏನ್ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಾಯೋಜಿತ ಕಾರ್ಯಕ್ರಮ, ಆಸಿಡ್ ಹಾಕಿ ಮೊಟ್ಟೆ ಹೊಡೆಯೋದಕ್ಕೆ ಹೇಳಿದ್ದೇ ಮುನಿರತ್ನ ಅಂತ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರ ಗಮನ ಬೇರೆ ಕಡೆಗೆ ಸೆಳೆಯುವ ತಂತ್ರ ಇದು. ಆರೋಪಗಳಿಂದ ಹೊರಬರೋದಕ್ಕೆ ಮುನಿರತ್ನ ಮಾಡಿರುವ ಯತ್ನ. ಕೊಲೆಗೆ ಸ್ಕ್ರೀನ್ ಪ್ಲೇ ರೆಡಿ ಆಗಿದೆ ಅಂತ ಹನುಮಂತರಾಯಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ, ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತೇಳಿ ಅವ್ರ ಮೇಲೆ ಇರತಕ್ಕಂಥ ಆಪಾದನೆಗಳಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಎಲ್ಲವೂ ಮುನಿರತ್ನವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು. ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ ಸರ್, ಏನಂತ ಸ್ವಾಮಿ? ನೀವು ಕೃಪಾಪುರುಷಿತ್ ಅಂತ ಅವ್ರು ಹೇಳ್ತಿದ್ದಾರೆ, ಅವ್ರು ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಈಗ ನನ್ನ ಬಗ್ಗೆ, ನನ್ನ ಚಾರಿತ್ರದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಇರ್ತಕ್ಕಂಥದ್ದನ್ನು ತಾವೆಲ್ಲ ಗೊತ್ತು ಅಂದ್ಕೊಂಡಿದ್ದೀನಿ. ಮುನಿರತ್ನವರ ಚಾರಿತ್ರತೆ, ಅವರ ಕುಟುಂಬ, ಆ ಗೂಂಡಾಗಿರಿ, ರೌಡಿಸಮ್ಮು, ಅವ್ರ ತಮ್ಮ ಒಬ್ಬ ರೌಡಿ ಇದ್ದ, ಯಾರು ಕೊರಂಗು ಇಟ್ಕೊಂಡು ಚಾಕು ಚೂರಿ ಕತ್ತಿ ಇಟ್ಕೊಂಡು BBMPನಲ್ಲಿ ಕಳ್ಳಬಿಲ್ ಮಾಡಿಸಿ ಟೆಂಡರನ್ನು ಅಕ್ರಮವಾಗಿ ಪಡೆದು ಮಾಡಿದಂಥ ಇತಿಹಾಸ. ಸ್ವತಃ ಅವರೇ ವೈಯಾಲಿ ಕವಲ್ ಸ್ಟೇಷನ್ನಲ್ಲಿ ಗೂಂಡಾ ರೌಡಿ ಲಿಸ್ಟಲ್ಲಿ ಇದ್ದಂಥವ್ರು. ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ನನ್ನ ಕೊಲೆಗೆ DK ಬ್ರದರ್ಸ್ ಕಾರಣ ಅಂತ ಶಾಸಕ ಮುನಿರತ್ನ ನೇರವಾಗಿ ಆರೋಪ ಮಾಡಿದ್ದಾರೆ. ಶಾಸಕ ಮುನಿರತ್ನ ಹೇಳಿಕೆಗೆ ಬಾಲಕೃಷ್ಣ ಟಾಂಗ್ ನೀಡಿದ್ದಾರೆ. ಮುನಿರತ್ನರನ್ನ ಯಾರಾದರೂ ಕೊಲೆ ಮಾಡೋದಕ್ಕಾಗತ್ತಾ? ಶಾಸಕ ಮುನಿರತ್ನ ಬೇಕಾದರೆ ಕೊಲೆ ಮಾಡ್ತಾರೆ. DKಶಿ ಹೆಸರು ಹೇಳೋದು ಶಾಸಕ ಮುನಿರತ್ನಗೆ ಚಪಲ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಮುನಿರತ್ನ ಅವರ ಸಂಸ್ಕೃತಿ ಏನು ಅಂತ ನಿಮಗೆ ಗೊತ್ತು, ಅವರ ಹಿನ್ನೆಲೆ ಏನು ಅಂತಲೂ ನಿಮಗೆ ಗೊತ್ತು. ಆಮೇಲೆ ಅವರೊಬ್ಬರು ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟ್ರು, ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ಟಂಗೆ ಅವ್ರು ಮಾತಾಡ್ತಕ್ಕಂಥದ್ದನ್ನು ಕಲ್ತಿದ್ದಾರೆ. ಅದಕ್ಕಷ್ಟು ಹೆಚ್ಚಿಗೆ ಮಹತ್ವ ಕೊಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ, ಅಂದ್ರೆ ಏನ್ ಬೇಕಾಗ್ಬೋದು ನೋಡ್ರಿ, ನಾಟಕ ಅವೆಲ್ಲ. ಯಾವ ಆತಂಕನೂ ಇಲ್ಲ, ಏನೂ ಇಲ್ಲ. ಯಾರು ಮುನಿರತ್ನ ಕೊಲೆ ಮಾಡೋಕ್ಕಾಗ್ತದೆ ಈ ದೇಶದಲ್ಲಿ? ಮುನಿರತ್ನ ಯಾರ ಬೇಕಾದ್ರೆ ಕೊಲೆ ಮಾಡ್ಬೋದು, ಮುನಿರತ್ನ ಯಾರ ಕೊಲೆ ಮಾಡೋಕ್ಕಾಗ್ತದೆ ಈ ದೇಶದಲ್ಲಿ? ಅವೆಲ್ಲ ಸುಮ್ಮನೆ ನಾಟಕ ಅಷ್ಟೇ. ಅವರು ವಿರೋಧಿಗಳ ಮೇಲೆ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ವಾತಾವರಣ ಅಷ್ಟ್ಬಿಟ್ರೆ ಇನ್ನೇನೂ ಇಲ್ಲ. ಅಲ್ಲ, ನೇರವಾಗಿ DCM ಮತ್ತೆ DK ಸುರೇಶ್ ಅವರು ಅವ್ರ ವಿರುದ್ಧ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಏನಾದ್ರು ಆದರೆ ನೇರವಾಗಿ ಕಾರಣ ಆಗೋರೆ DCM. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಪಾಪ ಕೆಲವರೆಲ್ಲ ಅವ್ರ ಬಾಯಿ ಚಪ್ಪಲ ತೀರ್ಸ್ಕೊತಾರೆ DCM ಮೇಲೆ, ಸುರೇಶ್ ಅವ್ರ ಮೇಲೆ ಹೇಳಿ ಆ ಚಪ್ಪಲ ತೀರ್ಸ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ ಆ ವಿಚಾರಕ್ಕೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ FSL ಟೀಮ್ ಭೇಟಿ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕಿದೆ. ನನ್ನ ಮೇಲೆ ಆಸಿಡ್ ದಾಳಿ ಅಂತ ಶಾಸಕ ಆರೋಪ ಮಾಡಿದ್ರು. ಲಕ್ಷ್ಮೀದೇವಿ ನಗರ ಬಿಜೆಪಿ ಕಚೇರಿಯ ಬಳಿ ಸ್ಥಳ ಮಹಜರ್ ಮಾಡಿದ್ದಾರೆ ಪೊಲೀಸರು ಹಾಗೂ FSL ಟೀಮ್ನವರು. ಮೊಟ್ಟೆ, ಚೂರು, ಬೇರೆ ಬೇರೆ ವಸ್ತುಗಳನ್ನ FSL ಟೀಮ್ ಪಡೆದುಕೊಂಡಿದೆ. ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಿನ್ನೆ ಏನಾಯ್ತು ಘಟನೆ ಅನ್ನೋದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ, ಸ್ಥಳ ಮಹಜರ್ ಮಾಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಹಾಗೂ FSL ಟೀಮ್ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮೊಟ್ಟೆ ದಾಳಿ ಆದಂತಹ ಸ್ಥಳದ ಸಂಪೂರ್ಣ ಪರಿಶೀಲನೆಯನ್ನ ಮಾಡಿ ಮೊಟ್ಟೆ, ಚೂರು ಹಾಗೂ ಬೇರೆ ಬೇರೆ ವಸ್ತುಗಳನ್ನ ಕಲೆ ಹಾಕಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.